ನೋಡಿ ಇವಾಗ ಆಗ ಗ್ಲಾಡಿಲಸ್ ಅಂತ ಹೇಳಿದೆ. ಈಗ ನಿಮಗೆ ಇದು ಲಿಲಿಯಮ್ಸ್ ಅಂತ ಕಾಣಿಸ್ತಿದೆಯಲ್ಲ, ಈ ಲಿಲಿಯಮ್ಸಲ್ಲಿ ನಾವು ಸುಮಾರು 4 ಕಲರ್ ಹಾಕಿದ್ದೀವಿ. ಹಳದಿ, ಕೆಂಪು, ಬಿಳಿ ಹಾಗೂ ಪಿಂಕ್ ಕಲರ್ ಅಂತ ಹಾಕಿದ್ದೀವಿ. ಇದೇನಂತ ಹೇಳಿದ್ರೆ ಇದು ಗೆಡ್ಡೆಯಿಂದನೇ ಬೆಳೆಯೋದು. ನಾವು ಗೆಡ್ಡೆಯಿಂದನೇ ಬೆಳೆಯುವಂಥ ಹೂಗಳಾದರೆ ಇದನ್ನು ಕಟ್ ಫ್ಲವರ್ಸ್ಗೆ ನಾವು ಹೆಚ್ಚು ಬಳಸ್ತೀವಿ. ಇದು ಒಂದು ಏನಂತ ಹೇಳಿದ್ರೆ, ಈ ಒಂದು ಹೂವಿಗೆ ಸುಮಾರು ಮಾರ್ಕೆಟ್ನಲ್ಲಿ ನಿಮಗೆ 60ರಿಂದ 70 ರೂಪಾಯಿ ನಿಮಗೆ ಲಾಭ ಇದೆ. ಹಾಗಾಗಿ ಇದು ಅಷ್ಟೇ ಅಲ್ಪಾವಧಿ ತಳಿ ಆಗಿರೋದ್ರಿಂದ, ಅಲ್ಪಾವಧಿ ಬೆಳೆ ಆಗಿರೋದ್ರಿಂದ ನಿಮಗೆ ಈ ಗೆಡ್ಡೆನೂ ನಾವು ಶೇಖರಣೆ ಮಾಡ್ಬೋದು. ಗೆಡ್ಡೆ ಶೇಖರಣೆ ಮಾಡಿದ ನಂತರ ಅದನ್ನು ಇನ್ನೊಂದು ಸೀಸನ್ಗೂ ನಾವು ಹಾಕೋಬೋದು. ಮತ್ತು ರೈತರು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಅವ್ರದ್ದೇ ಆದ ಮೆಟೀರಿಯಲ್ನ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಸೀಸನ್ನಿಗೆ ಅವರೇ ಶೇರ್ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಹಂಚ್ಕೊಂಡು ಮಾಡ್ಬೋದು. ಇದರಲ್ಲಿ ನಿಮಗೆ ಈಗ ಸದ್ಯಕ್ಕೆ ಈಗ ನಾಳೆ ನಾಳಿದ್ದಕ್ಕೆಲ್ಲನೂ ನಿಮಗೆ ಇದು ಫ್ಲವರಿಂಗ್ ಬರುತ್ತೆ. ಇದು ಹೇಳ್ದಂಗೆ ಈಗ ಗ್ಲಾಡಿಲಸ್ ಕಂಪೇರ್ ಮಾಡಿದರೆ, ಗ್ಲಾಡಿಲಸ್ಸು ಸುಮಾರು ಒಂದು ಬಂಡ್ಲಲ್ಲಿ ಸಾಮಾನ್ಯ 10 ಇರುತ್ತೆ, 10ರಿಂದ 20. ಅದು ಒಂದು ಹೂಗೆ ನಿಮಗೆ ಹೋಲ್ಸೇಲ್ ರೇಟಿಗೆ 15ರಿಂದ 20 ರೂಪಾಯಿ ಬಂದರೆ ಒಂದು ಬಂಡ್ಲಿಗೆ 250ರಿಂದ 300 ರೂಪಾಯಿ ಆಗುತ್ತೆ. ಅದು ಸೀಸನ್ ವೈಸ್ ವೇರಿಯೇಷನ್ ಇರುತ್ತೆ. ಇಲ್ಲಿ ಇದೇನಾಗುತ್ತೆ ಅಂದರೆ, ಕಟ್ ಫ್ಲವರ್ ಇದು ಅಷ್ಟೇ ಲಿಲಿಯಮ್ಸು ಗೆಡ್ಡೆ ಮೂಲಕನೇ ಬರೋದ್ರಿಂದ ನಿಮಗೆ ಒಂದು ಸೀಸನ್ಗೆ ಒಂದು ಗೆಡ್ಡೆ ಹಾಕಿದರೆ ನೆಕ್ಸ್ಟ್ ಸೀಸನ್ಗೆ ನಿಮ್ಗೆ ಅದನ್ನು 2ರಿಂದ 3 ಬರುತ್ತೆ. ಹಾಗಾಗಿ ನಾವು ಶೇಖರಣೆ ಮಾಡಿಕೊಂಡು ಇನ್ನೊಂದು ಅವಧಿಗೆ ನಾವು ನಮ್ಮ ಬೆಳೆನ ತೆಕ್ಕೋಬೋದು. ಬಟ್ ಇದರಲ್ಲಿ ತುಂಬಾ ಕಟ್ ಫ್ಲವರ್ ಡೆಕೋರೇಷನ್ಗೆ ಇದು ತುಂಬಾ ಪ್ರಾಮುಖ್ಯತೆ ಪಡೆದಿದೆ. ಕಲರ್ಸು ಅಷ್ಟೇ ತುಂಬ ಅಟ್ರಾಕ್ಟಿವ್ ಇದೆ. ಇದಕ್ಕೆ ತುಂಬಾ ಹೆಚ್ಚು ಡಿಮ್ಯಾಂಡ್ ಇದೆ ಮಾರ್ಕೆಟಲ್ಲಿ.